ಮೇಡಮ್ ಪಕ್ಕದಲ್ಲಿ ಬನ್ನಿ ಮೇಡಮ್. ಫೋಟೋ ಇರುತ್ತೆ. ಪಕ್ಕಿ ಈಗ ಹೋಗಲ್ಲ ಚೋಟಪ್ಪ ಕೊಡ್ತೀನಿ ರನ್ನಿಂಗ್ ರೇಟು. ಕ್ರಮ ಸಂಖ್ಯೆ 124 ಕ್ರಮ ಸಂಖ್ಯೆ 1322 ಕ್ರಮ ಸಂಖ್ಯೆ 230 ಬಿಡ್ರ ಓಟ್ ಹಾಕೋದು ಎಲ್ಲರೂ ಕ್ಯಾಮ್ರಾ ಎತ್ತಿ ಸರ್. ದಿವಸ 1.5 hour ಪ್ರೆಸ್ ಮೀಟ್ ಮಾಡಿದ್ರೆ ಏನು ಅಪ್ಲೈ ಇಲ್ಲ. ಕಡೆಯಿಂದ ಸ್ಮೈಲ್ ಮಾಡಿ ಸರ್. ಒಳ್ಳೆ ಸ್ಮೈಲ್ ಕೊಡ್ತಾರೆ ಸುಮ್ಮನೆ. ಏನೋ ಕನ್ನಡ ಮೂತಿ ಅಲ್ಲಿ ಅಲ್ಲಿ ಕ್ರಮ ಸಂಖ್ಯೆ 124 ಅಣ್ಣ ಒಂದು ನಿಮಿಷ ಒಂದು ಫೋಟೋ ಅಣ್ಣ ಒಂದು ಎಲ್ಲರೂ ಹಂಗೆ ರೀ ಜೊತೆಲಿ ಬನ್ನಿ. ಬ್ರೋ ಸೈಡಿಗೆ ಬಾ ಬ್ರೋ. ಸ್ವಲ್ಪ ಸೈಡ್ ಬಾ. ಹಿಂದೆ ಬಾಣ ಬಾಣ ಇದೇನಾ ಸರ್ 20 ಇದೆ ದಾದಾ. ಸಲಾಮ್ ಅಲೈಕುಮ್. ನಾಷ್ಟಾ ಮಾಡಿ ಎಲ್ಲ ಹಿಂದೆ ಬರೀ ಲೈನ್ ಫುಲ್ ಕಾಣ್ತಿರ್ತಾರೆ. ಹಿಂದೆ ಬಂದ್ಬಿಡಿ ಲೈನ್ ಮತದಾನ ಆಗಿದೆ. ನನ್ನ ನಾನು ನನ್ನ ಶ್ರೀಮತಿ ಮತದಾನ ಮಾಡಿದ್ದೀವಿ. ಸೊ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಒಳ್ಳೆಯ ಮತದಾನ ನಡೆಯುತ್ತೆ ಅಂತ ಭಾವಿಸಿದ್ದೀನಿ. ಸೊ ನಮ್ಮ ಅಭ್ಯರ್ಥಿ ರಕ್ಷಾ ರಾಮಯ್ಯನವರು ಗೆಲುವು ಖಂಡಿತ. ಅವ್ರು ಗೆದ್ದೇ ಗೆಲ್ತಾರೆ, ಲೋಕಸಭೆಗೆ ಹೋಗ್ತಾರೆ ಅನ್ನೋದು ನನ್ನ ವಿಶ್ವಾಸ. ಯಾಕೆಂದರೆ ಪೋಲಿಂಗ್ ರೇಟ್ ಕಡಿಮೆ ಇರುತ್ತೆ. ನಾನು ದಯವಿಟ್ಟು ನಗರ ಭಾಗದಲ್ಲಿರೋರು, ಇಲ್ಲಿಂದ ಮೈಗ್ರೇಟ್ ಆಗಿ ಬೇರೆ ಕಡೆ ಕೆಲಸಕ್ಕೆ ಹೋಗಿರೋರು ದಯವಿಟ್ಟು ಒಂದಿನ ಲೀವ್ ಹಾಕಿ ಬಂದು ತಮ್ಮ ಇಷ್ಟವಾದ ಅಭ್ಯರ್ಥಿಗೆ ವೋಟ್ ಹಾಕಿ ಅಂತ ನಾನು ವಿನಂತಿಸ್ತೇನೆ. ಸರಿ, ತಾವು ಶಾಸಕರಿದ್ದೀರಿ, MLAಗೂ ಮತ್ತು MP ಎಲೆಕ್ಷನ್ಗೆ ಯಾವ ಥರ ವ್ಯತ್ಯಾಸ ಇರುತ್ತೆ? ನೋಡಿ, ನನ್ನ ಅನಿಸಿಕೆ ಮೊನ್ನೆ 1,85,000 ಪೋಲಿಂಗ್ ಆಗಿತ್ತು.
2,12,000 ನನಗೆ ಅನಿಸುತ್ತೆ 1,60,000 ಇಲ್ಲ 1,50,000ರಿಂದ 1,60,000 ಮಧ್ಯೆ ಪೋಲಿಂಗ್ ಆಗ್ಬೋದು. ಜನರಲಿ ಒಂದು 20,000 ಕಡಿಮೆ ಪೋಲಿಂಗ್ ಆದರೆ 1,60,000 ಪೋಲ್ ಆಗುತ್ತೆ ಅನ್ನೋದು ನನಗೆ ಅನಿಸುತ್ತೆ, ನನಗಿರೋ ಡೇಟ್. ನೋಡೋಣ, ಒಂದು 5,000 ಆ ಕಡೆ ಸರ್. NDA ಅಭ್ಯರ್ಥಿ ಸುಧಾಕರ್ ಅವರು ಇಲ್ಲಿನ ಸಚಿವರು ಮತ್ತು ಶಾಸಕರ ಬಗ್ಗೆ ಅಪಪ್ರಚಾರ ಮಾಡಿದರೆ ಅದೇ ನನಗೆ ಶ್ರೀರಕ್ಷೆ ಆಗಿದೆ. ನೋಡೋಣ, ಶ್ರೀರಕ್ಷೆ ಯಾವುದೇ ಆಗುತ್ತೆ, ಏನು ಅಪಪ್ರಚಾರ ನಮಗೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಗೆಲ್ತೀವಿ, ಅದರ ಅವಶ್ಯಕತೆ ಇಲ್ಲ. ನಾವು ಏನೆಲ್ಲ ಮಾಡಬೇಕು ಕಷ್ಟಪಟ್ಟಿದ್ದೀವಿ, ಬೂತ್ ಸುತ್ತಿದ್ದೀವಿ, ಮನೆ ಸುತ್ತಿದ್ದೀವಿ, ಜನ ಆಶೀರ್ವದಿಸ್ತಾರೆ. ನಾನು ಇವತ್ತು ಹೇಳ್ತೀನಿ, ಚಿಕ್ಕಬಳ್ಳಾಪುರದಲ್ಲಿ ನನಗೆ ಲೀಡ್ ಬಂದೇ ಬರುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.